ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಮಾತಾಡ್ತಾ ಇರೋದು ಅರ್ಚನಾ ಸಂತೋಷ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಮ್ಮ ಆಫೀಸಲ್ಲಿ ನನಗೆ ಗೊತ್ತಿಲ್ಲದೆ ನನ್ನ ಸೀಮಂತನ ಮಾಡ್ತಾಯಿದ್ರು ನನ್ನ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು. ನಿಜವಾಗ್ಲೂ ಶಾಕ್ ಆಯಿತು, ಸರ್ಪ್ರೈಸಿಂಗ್ ಆಗಿತ್ತು. ಅವರೆಲ್ಲರೂ ಅಂದ್ಕೊಂಡಿದ್ರು ನನಗೆ ಗೊತ್ತು ಸೀಮಂತ ಮಾಡ್ತಾ ಇರೋದು, ಅದಕ್ಕೆ ಖುಷಿಯಾಗಿದ್ದಾಳೆ ಹಾಗೆ ಅಂತ. ನಿಜವಾಗ್ಲೂ ಗೊತ್ತಿರಲಿಲ್ಲ. ಸೀಮಂತ ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಜಸ್ಟ್ ಎಲ್ಲರೂ ಸೇರಿ ಒಂದು ಸ್ಯಾರಿ ಗಿಫ್ಟ್ ಮಾಡ್ತಾರೆ, ಸ್ಯಾರಿ, ಬಳೆ, ಹೂ ಈ ಥರ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಮತ್ತು ಗಿಫ್ಟೆಲ್ಲ ಕೊಟ್ಟರು. ಬಟ್ ನನಗೇನಂತ ಅಂದರೆ ನನ್ನ ಕೂರಿಸಿ ಅರ್ಶಿನ ಕುಂಕುಮ ಇಟ್ಟು ಬಳೆ ತೊಡಿಸಿ ಮತ್ತು ಬ್ಲೆಸ್ಸಿಂಗ್ ಮಾಡಿದ್ರು. ಅಂದರೆ ನೀನು ಇಷ್ಟಪಟ್ಟ ಹಾಗೆ ಹೆಣ್ಮಗುನೇ ಆಗಲಿ ಅಂತ. ಅದು ನಿಜವಾಗ್ಲೂ ನನಗೆ ತುಂಬಾ ಖುಷಿ ಕೊಡ್ತು. ಮತ್ತು ನಮ್ಮ ಆಫೀಸಲ್ಲಿರೋ ಎಲ್ಲ ಗರ್ಲ್ಸ್ ಕೂಡ ಬಂದು ನನಗೆ ವಿಶ್ ಮಾಡಿದ್ರು. ಮತ್ತು ಆಂಟಿಯವ್ರು ಸಹ ಬಂದು ನನಗೆ ಆಶೀರ್ವಾದ ಮಾಡಿ ಹೋದರು. ಅದಂತೂ ನಂಗೆ ಮರೆಯೋದಕ್ಕೆ ಆಗೋದಿಲ್ಲ. ಇವಾಗಷ್ಟೇ ನನಗೆ ಒಂದು 2 ಮಂತ್ಸ್ ಒಳಗಡೆ ಫ್ರೆಂಡ್ ಆದವ್ರು ಸಹ, ಅಚ್ಚು ನಿನ್ಗೇನು ಬೇಕು, ನಿನ್ಗೇನು ಇಷ್ಟ ಹೇಳು, ನಾನು ಕೊಡಿಸ್ತೀನಿ, ನಿನಗೇನಾದರೂ ತಿನ್ನಬೇಕು ಅಂದರೆ ಜಸ್ಟ್ ನನಗೊಂದು ಮಾತು ಹೇಳಿ, ನಾನು ತಂದು ಕೊಡ್ತೀನಿ ಅಂತ ಹೇಳ್ತಾಯಿದ್ರು. ನನ್ನ ಫ್ರೆಂಡ್ಸ್ ಅಂತೂ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ತುಂಬಾ ಖುಷಿಯಾಯಿತು. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಮತ್ತು ನೆಕ್ಸ್ಟ್ ಡೇ ನನಗೆ ಮಾಮ್ ಟು ಬಿ ಮಾಡಬೇಕು ಅಂತ ಹೇಳಿಬಿಟ್ಟು ರೆಡಿಯಾಗಿ ಬನ್ನಿ ಅಂತ ಎಲ್ಲ ಹೇಳಿದ್ರು. ನೆಕ್ಸ್ಟ್ ಡೇ ಸ್ಯಾಟರ್ಡೇ ನಂದು ಲಾಸ್ಟ್ ಡೇ ಆಗಿತ್ತು ಆಫೀಸಲ್ಲಿ. 8 ಮಂತ್ಸ್ ಕಂಪ್ಲೀಟ್ ಆಯಿತು, ಸಾಕು ಇನ್ನು ಮಾಡೋದು ಕೆಲಸನ ಅಂತ ನಾನೇ ಕ್ವಿಟ್ ಮಾಡಿದೆ. ಮತ್ತು ಅವರೆಲ್ಲ ಕೇಕ್ ತೊಗೊಬಂದು ಮತ್ತೆ ಸೆಲೆಬ್ರೇಟ್ ಮಾಡಿದ್ರು. ತುಂಬಾ ಖುಷಿಯಾಯಿತು. 2 ಸ್ಯಾರಿನೂ ತುಂಬ ಚೆನ್ನಾಗಿತ್ತು. ಒಂದು ಪಿಂಕ್ ಆ್ಯಂಡ್ ಗ್ರೀನ್ ಕಾಂಬಿನೇಷನ್ ಸ್ಯಾರಿ ಮತ್ತು ಪರ್ಪಲ್ ಕಲರ್ದೊಂದು ಸ್ಯಾರಿ. 2 ಸ್ಯಾರಿನೂ ಸಹ ತುಂಬಾ ಚೆನ್ನಾಗಿತ್ತು. ನಿಜವಾಗ್ಲೂ ಈ ಮೂಮೆಂಟ್ ನನಗೆ ಪ್ರೈಸ್ಲೆಸ್ ಮೂಮೆಂಟ್. ಎಲ್ಲರೂ ಒಗ್ಗಟ್ಟಾಗಿ ಬಂದು ಮಾಡಿದ್ದು ನಂಗೆ ತುಂಬಾ ಖುಷಿಯಾಯಿತು. ಇದೆಲ್ಲ ಮಾಡೋದಕ್ಕೆ ಮ್ಯಾಮ್ ಪರ್ಮಿಷನ್ ಕೊಟ್ಟಿದ್ದಕ್ಕೆ ಮ್ಯಾಮ್ಗೆ ತುಂಬ ಧನ್ಯವಾದಗಳನ್ನ ಹೇಳಬೇಕು. ಮ್ಯಾಮ್ನ ಹೋಗಿ ಕೇಳಿದ್ದಾರೆ, ಮ್ಯಾಮ್ ನಾವು ಈ ಥರ ಸಿಂಪಲಾಗಿ ಒಂದು ಸೀಮಂತ ಕಾರ್ಯಕ್ರಮ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ. ಆಗ ಮ್ಯಾಮ್ ಏನು ಮಾತಾಡದೆ ಸರಿ ಆಯಿತು ಮಾಡಿ ಅಂತ ಹೇಳಿದ್ದಾರೆ. ನಿಜವಾಗ್ಲೂ ಖುಷಿಯಾಗುತ್ತೆ. ಆಫೀಸಲ್ಲೆಲ್ಲ ಈ ಥರ ಅಲೋ ಇರುತ್ತಾ ಇಲ್ವಾ ಅಂತ ಅಂದ್ಕೊಂಡಿದ್ದೆ. ಮ್ಯಾಮ್ ಒಪ್ಕೊಂಡು ಸರಿ ಆಯಿತು ಮಾಡಿ ಅಂತ ಹೇಳಿದ್ರು. ಮ್ಯಾಮ್ ಸಹ ನನಗೆ 5 ಮಂತ್ ಇದ್ದಾಗಲೇ ಫ್ರೂಟ್ಸ್, ಸ್ಯಾರಿ ಮತ್ತು ಸ್ವೀಟ್, ಡ್ರೈ ಫ್ರೂಟ್ಸ್ ಮತ್ತು ಡ್ರೆಸ್ಸಸ್ ಎಲ್ಲ ಕೊಡಿಸಿದ್ರು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಾನು ಉಮಾ ಕಾಫಿಗೆ ಬಂದಾಗ ನನಗೆ ಹೊರಗಡೆ ಜನ ಎಲ್ಲ ಹೇಳಿದ್ದೇನಂತಂದರೆ, ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಒಳ್ಳೆಯ ಕಂಪನಿನೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ಯಾಕಂದರೆ ಹೆಣ್ಮಕ್ಳಿಗೆ ಸೇಫೆಸ್ಟ್ ಜಾಗ ಅಂದರೆ ಅದು. ಮ್ಯಾಮ್ ಹೆಣ್ಮಕ್ಳಿಗೆ ತುಂಬ ರೆಸ್ಪೆಕ್ಟ್ ಕೊಡ್ತಾರೆ ಮತ್ತು ಚೆನ್ನಾಗಿ ನೋಡ್ಕೊಳ್ತಾರೆ ಅಂತ ಹೇಳಿದರು. ನಿಜವಾಗ್ಲೂ ಅದು ಸತ್ಯವಾದ ಮಾತು. ತುಂಬ ಚೆನ್ನಾಗಿ ನೋಡ್ಕೊಂಡು ಮತ್ತು ನಮ್ಮ ಫ್ಯಾಕ್ಟ್ರಿ ಬಾಯ್ಸ್ ಕೂಡ ನನಗೆ ಒಳ್ಳೆಯದಾಗಲಿ ಅಂತ ವಿಶಸ್ನ ತಿಳಿಸಿದ್ದಾರೆ. ಹೇಗೆ ವಿಶ್ ಮಾಡಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ಅರ್ಚನಾ ಅವರೇ, ಇದು ನಮ್ಮ ಫ್ಯಾಕ್ಟ್ರಿ ಬಾಯ್ಸ್ ನಿಮಗೋಸ್ಕರ ಮಾಡ್ತಿರೋ ಒಂದು ಚಿಕ್ಕ ಕ್ಲಿಪ್. ಇದು ನಾವು ನಮ್ಮ ಮನಸಾರೆ, ಟೋಟಲ್ ನಮ್ಮ ಮನಸಾರೆ ನಿಮ್ಗೆ ಮಾಡ್ತಿರೋ ಒಂದು ದೊಡ್ಡ ಬ್ಲೆಸ್ಸಿಂಗ್ಸ್, ವಿಶಸ್. ನೀವು ನಿಮ್ಮ ಫ್ಯಾಮಿಲಿ ಒಂದಿಗೆ ಆರಾಮಾಗಿ ಹೋಗಿ ನಿಮ್ಮ ಹೆಲ್ತ್ನ ಚೆನ್ನಾಗಿ ನೋಡಿಕೊಂಡು ಆರೋಗ್ಯವಾಗಿ ರಿಟರ್ನ್ ಆಗಿ ಬರುವಾಗ ಒಂದು ಹೆಣ್ಣಿಲ್ಲ ಒಂದು ಗಂಡು, ಬಟ್ ಆರೋಗ್ಯವಾಗಿರೋ ಒಂದು ಒಳ್ಳೆ ಮಗುನ ತಗೊಂಡು ನಮ್ಮೆಲ್ಲರ ಮುಂದೆ ಬಂದು 1 ಇಯರ್ ಆದ್ಮೇಲೆ ಇದೇ ಕಂಪ್ನಿಗೆ ಬರ್ತೀರಾ. ನಾವೆಲ್ಲ ಫ್ಯಾಕ್ಟ್ರಿ ಬಾಯ್ಸ್ ನಿಮ್ಗೆ ವೇಟ್ ಮಾಡ್ತಾ ಇರ್ತೀವಿ. ಆಲ್ ದ ಬೆಸ್ಟ್. ಚಿಯರ್ಸ್. ಹೆಲ್ತ್ ನೋಡ್ಕೊಳ್ಳಿ, ಮತ್ತೆ ಬನ್ನಿ ಕೆಲಸಕ್ಕೆ. ವೇಟಿಂಗ್ ಫಾರ್ ಯು. ಅರ್ಜುನ್ ಅವರೇ, ನಿಮ್ಮನ್ನ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀವಿ ಉಮಾ ಕಾಫಿಲಿ. ನಿಮ್ಮ ಫ್ಯೂಚರ್ ಚೆನ್ನಾಗಿರಲಿ, ಒಂದು ಒಳ್ಳೆ ಹೆಣ್ಮಗು ಆಗಲಿ ನಿಮಗೆ. ಅಕ್ಕ, ಆಲ್ ದ ಬೆಸ್ಟ್. ಹೆಲ್ತ್ ನೋಡ್ಕೊಳ್ಳಿ, ನಿಮ್ಮ ಆಸೆ ಅಂತ ಹೆಣ್ಮಗು ಆಗಲಿ. ಓಕೆ, ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಅರ್ಚನಕ್ಕ. ಆಲ್ ದ ಬೆಸ್ಟ್ ಅಕ್ಕ. ಎಷ್ಟೇ ಸರಿ ಕರೆಂಟ್ ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್. ಹಾಯ್ ಅಚ್ಚಕ್ಕ, ನೀವು ಹೋಗಿ ಇನ್ನೊಂದು ವರ್ಷ ವೇಟ್ ಮಾಡ್ತಿರ್ತೀವಿ. ಆರಾಮಾಗಿ ಮುಗಿಸ್ಕೊಂಡು ಚೆನ್ನಾಗಿ ಬನ್ನಿ. ಓಕೆ. ಹಾಯ್ ಅರ್ಚನಾ ಅವರೇ, ಆರಾಮಾಗಿ ರೆಸ್ಟ್ ಮಾಡಿಕೊಂಡು ಎಲ್ಲ ಕಳ್ಕೊಂಡು ಆರಾಮಾಗಿ ಬನ್ನಿ. ಎಲ್ಲರೂ ನಿಮ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ಓಕೆನಾ? ಹ್ಯಾಪಿಯಾಗಿರಿ ಮೇಡಮ್. ಆಲ್ ದಿ ಬೆಸ್ಟ್. ಆಲ್ ದ ಬೆಸ್ಟ್.